ಈಗ ಸಿದ್ದರಾಮಯ್ಯ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಸರ್. ಈಗ ಅವರನ್ನು ಭೇಟಿ ಮಾಡಿದಂತ ನಾಯಕರುಗಳಿಗೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾ ಇದ್ದಾರೆ, ತಾವು ಈ ವಿಚಾರ ಕುರಿತಂತೆ ಗೊಂದಲ ಉಂಟು ಮಾಡಬೇಡಿ ಅಂತ ಗಟ್ಟಿ ಧ್ವನಿಲಿ ಹೇಳ್ತಾ ಇಲ್ಲ. ಹೇಳ್ತಾರೆ ಸದ್ಯದಲ್ಲಿ ಹೇಳ್ತಾರೆ. ಈಗ ಸದ್ಯದಲ್ಲಿ ಆದಷ್ಟು ಸದ್ಯದಲ್ಲಿ ಬೇಗ ಹೇಳ್ತಾರೆ. ಅದು ಈಗ ನಿಮ್ಮ ಹೈಕಮಾಂಡ್ ವೀಕ್ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಏನು ರಾಜ್ಯದಲ್ಲಿ ಏನು ಮಧ್ಯಪ್ರವೇಶ ಇಲ್ಲ. ಬಿಜೆಪಿ ಅವ್ರಿಗೆ ಏನಿದೆ, ನೆನ್ನೆ ನೋಡಿದೆ ಅಶೋಕ್ ಅವ್ರು ಹೇಳ್ತಾ ಇದ್ರು, ಕಾಂಗ್ರೆಸ್ ಅಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ. ಈಗ ಅದೆಲ್ಲ ಅಭ್ಯಾಸ ಯಾರಿಗಾಗಿರೋದು? ಅದು ಕುದುರೆ ವ್ಯಾಪಾರ ಮಾಡಿ ಬಿಜೆಪಿಯವರಿಗೆ ಅಭ್ಯಾಸ ಆಗಿದೆ. ಆವತ್ತಿಂದ MLAಗಳಿಗೂ 2008 ನೀವು ತಗೊಳ್ಳಿ, ಯಾವತ್ತೂ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ. ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಅವ್ರು 2008 ಅವ್ರು ಬಂದಿದ್ದು 110. ಆವಾಗ್ಲೂ ಆಪರೇಷನ್ ಕಮಲ ಮಾಡಿನೇ ಅವ್ರು ಸರ್ಕಾರ ರಚನೆ ಮಾಡಿದ್ರು. ಯಾವತ್ತನ ಕರ್ನಾಟಕದಲ್ಲಿ ಮ್ಯಾಂಡೇಟ್ ಬಂದಿದೆಯಾ? ಅವ್ರಿಗೆ ಅಭ್ಯಾಸ ಆಗಿದೆ. ಅದು ಮಾಡಿ MLAಗಳಿಗೂ ಕುದುರೆ ವ್ಯಾಪಾರ ಮಾಡಿ ಅವ್ರಿಗೆ ಅಭ್ಯಾಸ ಆಗಿ ಅದೇ ನಮ್ಮಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆ ಥರ ನಮ್ಮಲ್ಲಿ ಯಾವುದು ಇಲ್ಲ ಸರ್. ಅದೇ ಈಗ ಸಿದ್ದರಾಮಯ್ಯ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಸರ್. ಈಗ ಅವರನ್ನು ಭೇಟಿ ಮಾಡಿದಂತ ನಾಯಕರುಗಳಿಗೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾ ಇದ್ದಾರೆ, ತಾವು ಈ ವಿಚಾರ ಕುರಿತಂತೆ ಗೊಂದಲ ಉಂಟು ಮಾಡಬೇಡಿ ಅಂತ ಗಟ್ಟಿ ಧ್ವನಿಲಿ ಹೇಳ್ತಾ ಇಲ್ಲ. ಹೇಳ್ತಾರೆ ಸದ್ಯದಲ್ಲಿ ಹೇಳ್ತಾರೆ. ಈಗ ಸದ್ಯದಲ್ಲಿ ಆದಷ್ಟು ಸದ್ಯದಲ್ಲಿ ಬೇಗ ಹೇಳ್ತಾರೆ. ಅದು ಈಗ ನಿಮ್ಮ ಹೈಕಮಾಂಡ್ ವೀಕ್ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಏನು ರಾಜ್ಯದಲ್ಲಿ ಏನು ಮಧ್ಯಪ್ರವೇಶ ಇಲ್ಲ. ಬಿಜೆಪಿ ಅವ್ರಿಗೆ ಏನಿದೆ, ನೆನ್ನೆ ನೋಡಿದೆ ಅಶೋಕ್ ಅವ್ರು ಹೇಳ್ತಾ ಇದ್ರು, ಕಾಂಗ್ರೆಸ್ ಅಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ. ಈಗ ಅದೆಲ್ಲ ಅಭ್ಯಾಸ ಯಾರಿಗಾಗಿರೋದು? ಅದು ಕುದುರೆ ವ್ಯಾಪಾರ ಮಾಡಿ ಬಿಜೆಪಿಯವರಿಗೆ ಅಭ್ಯಾಸ ಆಗಿದೆ. ಆವತ್ತಿಂದ MLAಗಳಿಗೂ 2008 ನೀವು ತಗೊಳ್ಳಿ, ಯಾವತ್ತೂ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ. ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಅವ್ರು 2008 ಅವ್ರು ಬಂದಿದ್ದು 110. ಆವಾಗ್ಲೂ ಆಪರೇಷನ್ ಕಮಲ ಮಾಡಿನೇ ಅವ್ರು ಸರ್ಕಾರ ರಚನೆ ಮಾಡಿದ್ರು. ಯಾವತ್ತನ ಕರ್ನಾಟಕದಲ್ಲಿ ಮ್ಯಾಂಡೇಟ್ ಬಂದಿದೆಯಾ? ಅವ್ರಿಗೆ ಅಭ್ಯಾಸ ಆಗಿದೆ. ಅದು ಮಾಡಿ MLAಗಳಿಗೂ ಕುದುರೆ ವ್ಯಾಪಾರ ಮಾಡಿ ಅವ್ರಿಗೆ ಅಭ್ಯಾಸ ಆಗಿ ಅದೇ ನಮ್ಮಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆ ಥರ ನಮ್ಮಲ್ಲಿ ಯಾವುದು ಇಲ್ಲ ಸರ್. ಅದೇ ಈಗ ಸಿದ್ದರಾಮಯ್ಯ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಸರ್. ಈಗ ಅವರನ್ನು ಭೇಟಿ ಮಾಡಿದಂತ ನಾಯಕರುಗಳಿಗೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾ ಇದ್ದಾರೆ, ತಾವು ಈ ವಿಚಾರ ಕುರಿತಂತೆ ಗೊಂದಲ ಉಂಟು ಮಾಡಬೇಡಿ ಅಂತ ಗಟ್ಟಿ ಧ್ವನಿಲಿ ಹೇಳ್ತಾ ಇಲ್ಲ. ಹೇಳ್ತಾರೆ ಸದ್ಯದಲ್ಲಿ ಹೇಳ್ತಾರೆ. ಈಗ ಸದ್ಯದಲ್ಲಿ ಆದಷ್ಟು ಸದ್ಯದಲ್ಲಿ ಬೇಗ ಹೇಳ್ತಾರೆ. ಅದು ಈಗ ನಿಮ್ಮ ಹೈಕಮಾಂಡ್ ವೀಕ್ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಏನು ರಾಜ್ಯದಲ್ಲಿ ಏನು ಮಧ್ಯಪ್ರವೇಶ ಇಲ್ಲ. ಬಿಜೆಪಿ ಅವ್ರಿಗೆ ಏನಿದೆ, ನೆನ್ನೆ ನೋಡಿದೆ ಅಶೋಕ್ ಅವ್ರು ಹೇಳ್ತಾ ಇದ್ರು, ಕಾಂಗ್ರೆಸ್ ಅಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ. ಈಗ ಅದೆಲ್ಲ ಅಭ್ಯಾಸ ಯಾರಿಗಾಗಿರೋದು? ಅದು ಕುದುರೆ ವ್ಯಾಪಾರ ಮಾಡಿ ಬಿಜೆಪಿಯವರಿಗೆ ಅಭ್ಯಾಸ ಆಗಿದೆ. ಆವತ್ತಿಂದ MLAಗಳಿಗೂ 2008 ನೀವು ತಗೊಳ್ಳಿ, ಯಾವತ್ತೂ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ. ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಅವ್ರು 2008 ಅವ್ರು ಬಂದಿದ್ದು 110. ಆವಾಗ್ಲೂ ಆಪರೇಷನ್ ಕಮಲ ಮಾಡಿನೇ ಅವ್ರು ಸರ್ಕಾರ ರಚನೆ ಮಾಡಿದ್ರು. ಯಾವತ್ತನ ಕರ್ನಾಟಕದಲ್ಲಿ ಮ್ಯಾಂಡೇಟ್ ಬಂದಿದೆಯಾ? ಅವ್ರಿಗೆ ಅಭ್ಯಾಸ ಆಗಿದೆ. ಅದು ಮಾಡಿ MLAಗಳಿಗೂ ಕುದುರೆ ವ್ಯಾಪಾರ ಮಾಡಿ ಅವ್ರಿಗೆ ಅಭ್ಯಾಸ ಆಗಿ ಅದೇ ನಮ್ಮಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆ ಥರ ನಮ್ಮಲ್ಲಿ ಯಾವುದು ಇಲ್ಲ